ಖರ್ಗೆ ಅವರು ನಗೋದು ಯಾವಾಗ? ಈಗೇನಾದ್ರು ಹೆಚ್ಚು ಕಡಿಮೆ ಆಗಿ ಪೋರ್ಟ್ಫೋಲಿಯೋ ಎಲ್ಲ ಚೇಂಜ್ ಆಗಿ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು ಏನಾದ್ರು ಭಾರತದ ಪ್ರಧಾನ ಮಂತ್ರಿ ಆದ್ರೂ ಅಂತಿತ್ತು ಖಂಡಿತ ನಗ್ತಾರೋ? ಇಲ್ಲ. ಮತ್ತಿನ್ ಯಾವಾಗ? ಮಲ್ಲಿಕಾರ್ಜುನ ಖರ್ಗೆ ಅವರು ಯಾವಾಗ ನಗ್ತಾರೆ ಅಂದ್ರೆ ಧರ್ಮ್ ಸಿಂಗ್ ತೆಳ್ಳಗಾದಾಗ. ಅವ್ರಿಗೆ ಆಗಂಗಿಲ್ಲ, ನಗಂಗಿಲ್ಲ. ಉತ್ತರಗಳು ತಿಳ್ಕೋಬೇಕು ನೀವು. ಈಗ ನಮ್ಮ ಯಡಿಯೂರಪ್ಪನವರಿದಾರಲ್ಲ, ಅವ್ರಿಗೆ ಸ್ವಾಮೀಜಿಗಳು ಕಂಡ್ರೆ ಭಯ ಭಕ್ತಿ ಸ್ವಲ್ಪ ಜಾಸ್ತಿ. ಯಾಕೆ? ನೋಡ್ತೀಮ, ನಮ್ಮ ಯಡಿಯೂರಪ್ಪರು ಇದ್ರಲ್ಲೋ ಅವರು ಸಣ್ಣ ವಯಸ್ಸಿನ ಒಂದು ಸಂಸ್ಕಾರಯುತವಾಗಿ ಬೆಳೆದು ಬಂದವರು. ಹಾಗಾಗಿ ಅವ್ರಿಗೆ ದೇವರು ದಿಂಡ್ರು ಸ್ವಾಮೀಜಿಗಳು ಅಂತ ತುಂಬಾ ಭಕ್ತಿ ಜಾಸ್ತಿ. ಅದಕ್ಕೆ ಅವರು ಆ ರೀತಿ ಮಾಡ್ತಾರೆ. ಅಲ್ಲ, ಅವ್ರು ಸ್ವಾಮೀಜಿಗಳ ಕಂಡ್ರೆ ಭಯ ಭಕ್ತಿ ಯಾಕಪ್ಪ ಅಂದ್ರೆ ಸ್ವಾಮೀಜಿಗಳು ಮಾತೆತ್ರ ಹಸ್ತ ತೋರಿಸ್ತಾರೆ. ವಿರೋಧ ಪಕ್ಷ ನೆನಪಾಗ್ಬಿಡುತ್ತೆ, ಅದಕ್ಕೆ ಭಯ ಭಕ್ತಿ ಜಾಸ್ತಿ. ಕಡೆ ಪ್ರಶ್ನೆ, ನೀರಿನಿಂದ ಕರೆಂಟ್ ತೆಗಿತಾರೆ ಯಾಕೆ? ಯಾಕೆ ಬೆಳಕು ಬರ್ಲಿ ಅಂತ ತೆಗಿತಾರ? ಅಲ್ಲ, ನೀರಿನಿಂದ ಯಾಕೆ ಕರೆಂಟ್ ತೆಗಿತಾರೆ ಅಂದ್ರೆ ಕುಡಿಯುವಾಗ ಸ್ನಾನ ಮಾಡುವಾಗ ಶಾಕ್ ಹೊಡಿತದೆ ಅಂತ. ಈ ಪ್ರಕಾರವಾಗಿ ಏನ್ ಸರ್ ನೀವು ಫುಲ್ ಬ್ಯಾಟ್ರಿ ಡೆಡ್ ಆಗೋಯ್ತು, ರೀಚಾರ್ಜ್ ಎಲ್ಲ ಹೊಸೇ ಹಾಕ್ಬೇಕು. ಇನ್ನ ನಿನ್ನ ಪಾಠ ಮಾಡಕ್ ಆಗೋದಿಲ್ಲ, ನೀನ್ ಬೇರೆ ಮೆಷಿನ್ ನೋಡ್ಕೊಂಡು ಹೋಗೋ. ಮೇಷ್ರೆ, ಇವೆಲ್ಲ ಹಿಂಸೆ ಬೇಡ. ಈ ಪ್ರಶ್ನೆ ಉತ್ತರ ಪ್ರಶ್ನೆ ಬಹಳ ತಲೆನೋವು ಇವು. ಈ ವಯಸ್ಸಿನಲ್ಲಿ ಯಾಕೆ ಪ್ರಶ್ನೆ ಗೊತ್ತಾ? ಅದಕ್ಕೆ ನಾನೀಗ ಡಿಸೈಡ್ ಮಾಡಿದ್ದೀನಿ, ನಾವು ನೀವು ಸ್ವಲ್ಪ ದೊಡ್ಡವರಾಗಿದ್ದೀವಿ. ಇವತ್ತಿನ ಹೊಸ ಪ್ರಪಂಚದಲ್ಲಿ ನಮಗೆ ಕೆಲವೆಲ್ಲ ಹೊಸ ಹೊಸ ಹುಡುಗರು ಬಂದು ನಮ್ಮ ಸಂಸ್ಕೃತಿಯನ್ನೆಲ್ಲ ಬರಿತಾ ಇದ್ದಾರೆ. ಅದಕ್ಕೆ ನಮಗೊಂದು ವಿಷಯ ಜ್ಞಾಪಕ ಬಂದಿದೆ, ಆಧ್ಯಾತ್ಮಿಕ. ಆಧ್ಯಾತ್ಮ ಎಷ್ಟು ಅದ್ಭುತ ಕಾಣಿಸ್ತೀವ. ಆಧ್ಯಾತ್ಮಿಕದಲ್ಲಿ ಕಾಲಚಕ್ರದ ಬಗ್ಗೆ ಮಾತಾಡೋಣ. ಎಷ್ಟು ಮುಂದುವರಿತಾ ಇದೆ ಕಾಲಚಕ್ರ. 75ರಲ್ಲಿದ್ದಂಗೆ 80ರಲ್ಲಿಲ್ಲ, 80ರಲ್ಲಿದ್ದಂಗೆ 90ರಲ್ಲಿಲ್ಲ, 95ರಲ್ಲಿದ್ದಂಗೆ 2000ರಲ್ಲಿಲ್ಲ, 2000 ಇಸ್ವಿಲಿದ್ದ ಹಾಗೆ 2009ರಲ್ಲಿಲ್ಲ. ಮಿಸ್ಟ್ರೆ, ನಿಮ್ಗೊಂದು ಪ್ರಶ್ನೆ, ನಿಮ್ಗೆ ಎಷ್ಟು ವರ್ಷ ಮಿಸ್ಟ್ರೆ? ಒಂದು 35-36 ನಡೀತಾ ಇದ್ವು. 35 ಅಂತಾನೆ ಇಟ್ಕೊಳ್ಳೋಣ. 35 ವರ್ಷದ ಹಿಂದೆ ಮೇಷ್ಟ್ರೆ, ನೀವು ನಿಮ್ಮ ತಾಯಿಯ ಗರ್ಭದಿಂದ ಬೆತ್ತಲೆಯಾಗಿ ಭೂಮಿಗೆ ಬಂದ್ರಿ. ಮೈ ಮೇಲೆ ಒಡವೆ ಇಲ್ಲ, ವಸ್ತ್ರ ಇಲ್ಲ, ಪುಟ್ಟ ಕಂದಮ್ಮನಾಗಿ ಬೆತ್ತಲೆಯಾಗಿ ಭೂಮಿಗೆ ಬಂದ್ರಿ. ನಿಮ್ಮ ನೋಡೋದಕ್ಕೆ ನೆಂಟರು ಇಷ್ಟು ಬಂದು ಬಳಗದವರೆಲ್ಲ ಬಂದರು. ಸಿಮಾ ನೆನಪು ಮಾಡಬೇಡು, ಶ್ರೀಕೃಷ್ಣನ ಬಾಲಲೀಲೆಗಳು ಅವೆಲ್ಲ. ಬಾಲಲೀಲೆಗಳನ್ನ ಹೆಸರಿ. ಆದ್ರೆ ನೀವು 35 ವರ್ಷದ ಬೆತ್ತಲೆಯಾಗಿ ಭೂಮಿಗೆ ಬಂದ್ರಿ. 35 ವರ್ಷವನ್ನ ಸವಿಸ್ತಾರವಾಗಿ ಕಳೆದಿದ್ದೀರಿ ಮೇಷ್ಟ್ರೆ. ಅಕಸ್ಮಾತ್ ಏನಾರ ಬೆತ್ತಾರೆ 2 ಕಡೆಯಿಂದ ನೋಡಕ್ಕಾಗತ್ತ ನಾವು? No.
उत्कल गंगा विंध्य हिमाचल यमुना गंगा उज्ज्वल जलधि तरंगा तव शुभ नामे जागे तव शुभाशिष मागे गावे तव जय गाथा जनगण मंगलदायक जय हे भारत भाग्य विधाता जय हे जय हे जय हे बोलो भारत माता की श्री विद्या गणपति के ಧನ್ಯವಾದಗಳು.